ಏನು ಬುಲೆಟ್ ಇಲ್ದಿರೋ ಬಂದೂಕವ ಹಿಡ್ಕೊಂಡ್ ನಲ್ಲಾಡ್ಸ್ಕೊಂಡ್ ತಿರ್ಗಾಡಿದ್ದೇ ಆಯ್ತು. ಒಂದೇ ಸಲ ಸೂಟ್ ಮಾಡಿದ್ದ ನೋಡೇ ಇಲ್ಲ. ನಿಮ್ಮವ್ವನ್ನ ಹೋಗಿ ಕೇಳು, ನಾನ್ ಸೂಟ್ ಮಾಡ್ದಕ್ಕೆ ನೀವು ಹುಟ್ಟದ್ದು. ಏ ಸಣ್ಣ ಹುಡ್ಗ, ನೀನ್ ಹಿಂಗೆಲ್ಲ ಮಾತಾಡೋದು ನಮ್ಮ ಅವ್ವನ್ಗೇನಾದ್ರೂ ಗೊತ್ತಾದ್ರೆ ನಿನ್ ಬಂದೂಕವ ಕಿತ್ತಿ ಎಸಿತಾಳೆ ಅಷ್ಟೇಯ. ನಾನು ಯಾಕೆ ಸುಳ್ಳು ಹೇಳಿ? ಒಳ್ಳೆ ಚಳಿಗಾಲ, ನಿಮ್ಮವ್ವ ಹೊಲದಲ್ಲಿ ಹುಲ್ಕಿಳ್ತಾ ಇತ್ತು, ಸುತ್ತಮುತ್ತ ಯಾರೂ ಇರ್ಲಿಲ್ಲ. ಸಡನ್ ಆಗಿ ಎರಗ ನೋವು ಶುರುವಾಗೋಯ್ತು. ಹಂದಿ ಹೊಡಿಯಾಕೆ ಅಂತ ಶೂಟ್ ಮಾಡಿದೆ. ಆ ಸೌಂಡ್ಗೆ ನಿಮ್ಮವ್ವ ಬಾಯಿ ಬಡ್ಕಂಡು ಕಿರ್ಚಿಬಿಟ್ಲು. ಕಿರ್ಚಿದ ಪೌರ್ಸ್ಗೆ ಮಗು ಹೊಡ್ತು. ಆ ಮಗುವೆ ನೀನು. ಪೆದ್ದಿ ನಂಬಿಟ್ಲು. ನಮ್ ಟೀಚರ್ ಅಮ್ಮ ಕೈ ಕೊಟ್ಟಿದ್ದು ನಮ್ ಸಣ್ಣ ಹುಡುಗ ಬಿಟ್ಕಂಡ ಬೋಳ್ಸೇ ಇಲ್ಲ. ನಮ್ಮಪ್ಪ ಸಣ್ಣ ಹುಡುಗ ಅಂತ ಹೆಸರು ಇಟ್ಟದ್ದು. ಅದೇ ನನ್ನ ಲವ್ ಸ್ಟೋರಿಗೆ ಮುಳ್ಳಾಗೋಯ್ತು. ಹೊಸ್ತಾಗಿ ಬಂದ ಮೇಡಮ್ಗೆ ಮನಿಕೊಳಕ್ ಭಯವಾಗಿ ನಮ್ಮ ಅಪ್ಪನ ಹತ್ರ ಬಂದು ಒಂದು ಸಣ್ಣ ಹುಡುಗ ಇದ್ರೆ ಕಳ್ಸ್ಕೊಡಿ ಅಂತ ಕೇಳಿದಾಳೆ. ನಮ್ಮ ಅಪ್ಪ ಕರೆದು, ಏ ಸಣ್ಣ ಹುಡುಗ ಹೋಗ್ಲಾ ಮನಿಗೆ ಹೋಗು, ಮೇಡಮ್ಮ ಕರೀತಾವಳೆ, ಹೋಗಿದ್ ಮನಿಗೆ ಹೊರಗು ಅಂತ ಹೇಳ್ದ. ಕರೆಂಟ್ ಇರ್ಲಿಲ್ಲ, ಕತ್ಲದೋಗಿ ಮನಿ ಕಂಡೆ. ಬೆಳಿಗ್ಗೆ ಎದ್ದು ಗೊಳೋ ಅಂತ ಹೇಳ್ತಾ ಇದ್ದು. ಯಾಕೋ ನಾನು ಸಣ್ಣ ಹುಡುಗ ಅಲ್ಲ, ದೊಡ್ಡ ಹುಡುಗ ಅನ್ನೋದು ಅವಳು ಗೊತ್ತಾಗೋಗಿ. ಸಣ್ಣ ಹುಡುಗ ಆನೆಗೆ ಅದೇನೋ ಭಾರ ಅಂದಂಗೆ ಯಾವಾಗ್ಲೂ ಎಗ್ಲ ಮೇಲೆ ಬಂದೂಕ ಇಟ್ಕೊಂಡು ಓಡಾಡ್ತಿಲ್ಲ, ಯಾಕೆ? ಬ್ಯಾಲೆನ್ಸ್ಗೆ. ಯಾಕೋ ಬಾಡಿ ಬರ್ದ ಸೈಡ್ಗೆ ಎಳಿತಾ ಇತ್ತು. ಡಾಕ್ಟರ್ ಹತ್ರ ಹೋದೆ, ಚೆಕ್ ಮಾಡಿಸ್ದೆ, ಅದೇ ಇಲ್ಲ ಅಂದ್ರು. ಏನಿಲ್ಲ ಅಂದ್ರು? ಕಿಡ್ನಿ. ದೇಶಾಂತರ ಹೋಗಿದ್ನಲ್ಲ, ಖರ್ಚು ಕಾಸಿರ್ಲಿಲ್ಲ. ಎರಡು ಇಟ್ಕೊಂಡು ಏನ್ ಮಾಡೋಣ ಅಂತ ಒಂದ್ ಕೊಟ್ಬಿಟ್ಟೆ. ಓ ಅಲ್ಲ ಸಣ್ಣ ಹುಡ್ಗ, ಎಲ್ರು ಬೇಸಿಗೆಯಲ್ಲಿ ಸೆಕೆಗೆ ಈಚೆ ಮಲಗಿದ್ರೆ ನೀನೇನು ಚಳಿಗಾಲದಲ್ಲೂ ಈಚೆ ಮಲಗಿದ್ಯಾ? ಯಾಕೆ? ಕಷ್ಟಪಟ್ರೆ ಸುಖ ಕಾಣೋ ಜಯಣ್ಣ. ನೀನ್ ಹೆಂಡ್ತೀಯ ಒಳ್ಳೆ ಹಾಸ್ಪಿಟ್ಲ್ ತೋರಿಕಿಲ್ವೇನೋ? ನಿದ್ದೆಲಿ ನಡೆದಾಡೋ ಕಾಯಿಲೆ ಇತ್ತಲ್ಲೋ. ನನ್ನ ಹೆಂಡ್ತಿಗೆ ನಿದ್ದೆಲಿ ನಡೋ ಕಾಯಿಲೆ ಐತಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನಿನ್ನೆ ರಾತ್ರಿ ನನ್ ಪಕ್ಕದಲ್ಲೇ ಮನ್ಗಿದ್ದಲ್ಲೋ. ಈಗ ಗೊತ್ತಾಯ್ತೇನೋ ಯಾಕೆ ಈಚೆ ಕಡೆ ಮನಿಕತ್ತಿದೆ ಅಂತ?